ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ಹಲವು ಸಂಬಂಧಗಳಿವೆ. ಜತೆಗೆ ಶ್ರೀರಾಮ ಹಾಗೂ ಸೀತಾದೇವಿಗೆ ಸಂಬಂಧಿಸಿದ ಒಂದಷ್ಟು ಐತಿಹಾಸಿಕ ಜಾಗಗಳು ಮಂಗಳೂರಿನಲ್ಲಿಯೂ ಇದ್ದು, ಇದರ ಸಣ್ಣ ಮಾಹಿತಿ ಇಲ್ಲಿದೆ. ಕದ್ರಿ ಶ್ರೀ ಯೋಗೇಶ್ವರ ಜೋಗಿ ಮಠದ ಆವರಣದಲ್ಲಿ ಸಣ್ಣ ಬಾವಿಯೊಂದಿದ್ದು ಸೀತಾಬಾವಿ ಎಂದು ಗುರುತಿಸಲ್ಪಟ್ಟಿದೆ. ಇಲ್ಲಿ ಪಾಂಡವ ಗುಹೆಯೂ ಇದ್ದು, ಗುಹೆಯ ಕೆಲವೇ ಅಡಿಗಳ ಅಂತರದಲ್ಲಿ ಸೀತಾದೇವಿಯ ವಿಗ್ರಹವನ್ನು ಕಾಣಬಹುದಾಗಿದೆ. ಸೀತಾದೇವಿಯು ಈ ಬಾವಿಯ ನೀರನ್ನು ಬಳಸಿ ಶಿವದೇವರ ಆರಾಧನೆಯನ್ನ ಮಾಡುತ್ತಿದ್ದರು ಎನ್ನುವ ಮಾತಿದೆ. ಜತೆಗೆ ರಾವಣನು ಸೀತಾಮಾತೆಯನ್ನು ಕಾಡಿನಿಂದ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುತ್ತಿದ್ದಾಗ ಅಳುತ್ತಿದ್ದ ಸೀತಾದೇವಿಯ ಕಣ್ಣೀರು ಭೂಮಿಯ ಮೇಲೆ ಬಿದ್ದು ಅದು ಬಾವಿಯಾಗಿ ಪರಿವರ್ತನೆಯಾಯಿತು ಎನ್ನುವ ಮಾತು ಕೂಡ ಇದೆ. ಪಾಂಡವರು ವನವಾಸದ ಕಾಲದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆಗಾಗಿ ಈ ಗುಹೆಗಳನ್ನು ಕೆತ್ತಿದ್ದರು ಎನ್ನುವ ಮಾತು ಇದ್ದು, ಇದನ್ನು ಪಾಂಡವ ಗುಹೆ ಎಂದೇ ಕರೆಯಲಾಗುತ್ತದೆ. ಸೀತಾದೇವಿ ಬಾವಿಯ ಪೂರ್ವಕ್ಕೆ ಎಳೆದಾದ ಸ್ಥಳದಲ್ಲಿ ವರ್ಷವಿಡೀ ನೀರು ಬರಿದಾಗದ 2 ಧಾರೆಗಳಿವೆ. ಇದನ್ನು ರಾಮ-ಲಕ್ಷ್ಮಣ ಧಾರೆಯ ತೀರ್ಥ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ನವನಾಥ ಕುಂಡಗಳ ಶೈಲಿಯ ಕೆರೆಯೊಂದಿದೆ. ಈ ಕೆರೆಯು ಆಳುಪ ಅರಸರ ಕಾಲಾವಧಿಯಲ್ಲಿಯೇ ನಿರ್ಮಾಣವಾಗಿದೆ ಎನ್ನಲಾಗುತ್ತದೆ. ಕೆರೆಯ ಮೇಲ್ದಂಡೆಯಿಂದ 3-4 ಅಡಿಗಳಷ್ಟು ಕೆಳಗೆ ಯೋಗಿಯೊಬ್ಬರ ಇಕ್ಕಡೆಗಳಲ್ಲಿ ಇನ್ನಿಬ್ಬರು ಯೋಗಿಗಳು ಛತ್ರಚಾಮರ ಹಿಡಿದುಕೊಂಡ ಚಿಕ್ಕದಾದ ಪುರಾತನ ಶಿಲಾವಿಗ್ರಹವಿದೆ. ಕದ್ರಿಯ ಶ್ರೀ ಯೋಗೇಶ್ವರ ಜೋಗಿ ಮಠಕ್ಕೆ ಭೇಟಿ ನೀಡಿದವರು ಸೀತಾದೇವಿ ಬಾವಿ, ಪಾಂಡವರ ಗುಹೆ, ರಾಮ-ಲಕ್ಷ್ಮಣ ಧಾರೆಯನ್ನು ಕೂಡ ಸಂದರ್ಶಿಸಬಹುದಾಗಿದೆ.